ಸದ್ಯಕ್ಕಂತೂ ಮಧ್ಯಪ್ರಾಚ್ಯದಲ್ಲಿ ಈ ಡ್ರೋನ್ ಅಥವಾ ಮಿಸೈಲ್ಗಳ ಆರ್ಭಟ ಇಲ್ಲ. ಅದರ ಬದಲಿಗೆ ರಾಜತಾಂತ್ರಿಕ ಚದುರಂಗದಾಟ ನಡೀತಾ ಇದೆ. ಒಂದ್ ಕಡೆ ಇರಾನ್ ಮನವಿಯಂತೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನಾಳೆ ದೋಹಾದಲ್ಲಿ ಒಂದು ಶಾಂತಿ ಮಾತುಕತೆಗೆ ಒಪ್ಪಿಗೆಯನ್ನು ನೀಡಿದ್ದಾರೆ. ಇದರ ಜೊತೆಗೆ ಇರಾನ್ನ ಮತ್ತೊಂದು ಬೇಡಿಕೆ ಇತ್ತು. ಅಂದ್ರೆ ಅಮೆರಿಕ ಏನು ಮುಟ್ಟುಗೋಲು ಹಾಕೊಂಡಿದೆ, ತನ್ನ $6 ಶತಕೋಟಿ ಹಣ ಏನಿದೆ ಅದನ್ನ ರಿಲೀಸ್ ಮಾಡಬೇಕು ಅಂತ ಇರಾನ್ ಒತ್ತಾಯವನ್ನ ಈ ಹಿಂದೆಯಿಂದಲೂ ಕೂಡ ಮಾಡ್ತಾ ಬಂದಿದೆ. ಅದನ್ನ ಅಂದ್ರೆ ರಿಲೀಸ್ ಮಾಡೋದಾಗಿ ಒಂದು ಭರವಸೆ ಕೂಡ ಇರಾನ್ಗೆ ಸಿಕ್ಕಿದೆ. ಇದರ ಜೊತೆಗೆ ಮತ್ತೊಂದು ಕಡೆ ಟ್ರಂಪ್ಗೆ ಸುಪ್ರೀಂ ಕೋರ್ಟ್ನ ಅಂದ್ರೆ ಅಮೆರಿಕಾದ ಸುಪ್ರೀಂ ಕೋರ್ಟ್ ನೀಡಿರುವಂತಹ ಒಂದು ತೀರ್ಪು ಟ್ರಂಪ್ಗೆ ಮತ್ತೊಮ್ಮೆ ಆನೆ ಬಲವನ್ನ ತುಂಬಿದೆ. ಇದರ ಜೊತೆಗೆ ಜುಲೈನಲ್ಲಿ ಏನು ಖಮೇನಿ ಅಂತ್ಯಕ್ರಿಯೆ ನಡೆಯುತ್ತೆ, ಈ ಅಂತ್ಯಕ್ರಿಯೆಗೆ ಇಡೀ ಜಗತ್ತೇ ಸಜ್ಜಾಗಿದೆ. ಎಲ್ಲದರ ಬಗ್ಗೆ ನಾನು ನಿಮಗೆ ಇವತ್ತು ಮಾಹಿತಿಯನ್ನ ಕೊಡ್ತಾ ಹೋಗ್ತೀನಿ. ಇದೇ ಜೀ ಕನ್ನಡ ನ್ಯೂಸ್ DNA ಮೊದಲನೇ ಸ್ಟೋರಿ. ಮಧ್ಯಪ್ರಾಚ್ಯದ ಯುದ್ಧ ಫೆಬ್ರವರಿ 28ಕ್ಕೆ ಆರಂಭವಾಯಿತು. ಈ ಒಂದು ಯುದ್ಧ, ಈ ಯುದ್ಧದ ಮೇನ್ ಇಂಟೆನ್ಷನ್ ಏನಾಗಿತ್ತು ಅಂತ ಅಂದ್ರೆ ಇರಾನ್ನಲ್ಲಿ ಪರಮಾಣು ಶಕ್ತಿ ಇದೆ, ಇರಾನ್ ಪರಮಾಣು ಸ್ಥಾವರಗಳನ್ನು ಹೊಂದಿದೆ, ಅಲ್ಲಿ ಪರಮಾಣು ಪ್ರೊಡ್ಯೂಸ್ ಆಗುತ್ತೆ, ಹಾಗೆ ಯುರೇನಿಯಂ ಎನ್ರಿಚ್ಮೆಂಟ್ ಜಾಸ್ತಿ ನಡೀತಾ ಇದೆ, ಸ್ಟೋರೇಜ್ ನಡೀತಾ ಇದೆ. ಮುಂದೊಂದು ದಿನ ಇರಾನ್ ಈ ಪರಮಾಣು ತನ್ನ ಅಸ್ತ್ರ ಏನಿದೆ ಅದನ್ನು ಉಪಯೋಗಿಸ್ಕೊಂಡು ಒಂದು ರೀತಿ ಭೀಕರ ದುಷ್ಕೃತ್ಯಗಳಲ್ಲಿ ಭಾಗಿಯಾಗಬಹುದು ಎನ್ನುವಂಥ ನಿಟ್ಟಿನಲ್ಲಿ ಇರಾನ್ ಹತ್ರ ಯಾವುದೇ ಪರಮಾಣು ಶಕ್ತಿ ಇರಬಾರ್ದು, ಇರಾನ್ಗೆ ತನ್ನ ಹತ್ರ ಪರಮಾಣು ಶಕ್ತಿ ಇದೆ ಅನ್ನೋದೇ ಒಂದು ಹೆಮ್ಮೆಯ ವಿಚಾರ ಆಗಿತ್ತು, ಹೀಗಾಗಿ ಅಥವಾ ಶಕ್ತಿಯ ವಿಚಾರವಾಗಿತ್ತು, ಹೀಗಾಗಿ ಅದನ್ನು ನಾಶಪಡಿಸಬೇಕು ಎನ್ನುವಂಥ ನಿಟ್ಟಿನಲ್ಲಿ ಯುದ್ಧ ಆರಂಭ ಆಯಿತು. ಆದರೆ ಆ ಯುದ್ಧ ಆರಂಭವಾಗಿ ಹೋಗ್ತಾ 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 ಅದು ಇವತ್ತು ಎಲ್ಲಿಗೆ ಬಂದು ನಿಂತಿದೆ ಅಂದರೆ ಈ ಹಾರ್ಮುಜ್ ಜಲಸಂಧಿ ವಿಚಾರವಾಗಿ. ಒಂದು ಕಡೆ ಅಮೆರಿಕ ಈ ಹಾರ್ಮುಜ್ ಜಲಸಂಧಿಯನ್ನು ಕಂಪ್ಲೀಟ್ ಆಗಿ ಕಂಟ್ರೋಲ್ಗೆ ತಗೊಳ್ಬೇಕು ಅಂತ ಇದೆ, ಮತ್ತೊಂದು ಕಡೆ ಇರಾನ್ ಕೂಡ ಇಲ್ಲ, ಹಾರ್ಮುಜ್ ಜಲಸಂಧಿಯ ಮೇಲೆ ಆಧಿಪತ್ಯ ನಮ್ಮದೇ ಇರಬೇಕು ಅಂತ ಹೇಳ್ತಾ ಇದೆ. ಸೊ ಹೀಗಾಗಿ ಇಲ್ಲಿವರೆಗೂ ಇಷ್ಟು ದಿನಗಳ ಕಾಲ ಈ ಯುದ್ಧ ಡ್ರ್ಯಾಗ್ ಆಗ್ತಾ ಇತ್ತು. ಜೊತೆಗೆ ಯಾವಾಗ ಯುದ್ಧ ಆರಂಭವಾಯಿತೋ ಅದಾದ್ಮೇಲೆ ಮೊದಲನೇದಾಗಿ ಪಾಕಿಸ್ತಾನದ ಮಧ್ಯಸ್ಥಿಕೆಯಲ್ಲಿ ಒಂದು ಶಾಂತಿ ಒಪ್ಪಂದ ನಡೆಯುತ್ತೆ. ಆದರೆ ಆ ಶಾಂತಿ ಒಪ್ಪಂದದ ಪ್ರಸ್ತಾವನೆಯಲ್ಲಿ ಒಂದಷ್ಟು ಅಂಶಗಳನ್ನ ಇರಾನ್ ಉಲ್ಲೇಖ ಮಾಡಿತ್ತು. ಅದರಲ್ಲಿ ಒಂದು ಲೆಬನಾನ್ ಮೇಲೆ ದಾಳಿ ಮಾಡಬಾರ್ದು ಇಸ್ರೇಲ್ ಅನ್ನುವಂಥದ್ದು. ಆದರೆ ಅದನ್ನೂ ಮೀರಿ ಇಸ್ರೇಲ್ ದಾಳಿಯನ್ನ ಮಾಡುತ್ತೆ ಲೆಬನಾನ್ ಮೇಲೆ. ಆಗ ಆ ಶಾಂತಿ ಒಪ್ಪಂದ ಪಾಕಿಸ್ತಾನದ ಮಧ್ಯಸ್ಥಿಕೆಯಲ್ಲಿ ಏನು ಇಸ್ಲಾಮಾಬಾದ್ನಲ್ಲಿ ನಡೆದಿತ್ತು ಶಾಂತಿ ಒಪ್ಪಂದ ಅದು ಬ್ರೇಕ್ ಡೌನ್ ಆಗುತ್ತೆ. ಅದಾದ್ಮೇಲೆ ಮತ್ತೆ ಯುದ್ಧ ಅದು ಇದು ಹಾಗೆ ಕಂಟಿನ್ಯೂ ಆಗುತ್ತೆ. ಹಾರ್ಮುಜ್ನಲ್ಲಿ ಬಿಕ್ಕಟ್ಟು ಶುರುವಾಗುತ್ತೆ. ಜಾಗತಿಕವಾಗಿ ಸಾಕಷ್ಟು ತೊಂದರೆಯನ್ನು ನಾವೆಲ್ಲರೂ ಕೂಡ ಅನುಭವಿಸಿದ್ದೀವಿ. ಅದಾದ್ಮೇಲೆ ಮತ್ತೆ ಸ್ವಿಟ್ಜರ್ಲ್ಯಾಂಡ್ನ ಜಿನೀವಾದಲ್ಲಿ ಮತ್ತೆ ಒಂದು ಶಾಂತಿ ಒಪ್ಪಂದ ಇದೆ ಅಂತ ಹೇಳಿದ್ರು. ಇಡೀ ಜಗತ್ತು ಕಾತುರದಿಂದ ಕಾಯ್ತಾ ಇತ್ತು. ಬಟ್ ಅದು ಕೂಡ ಕ್ಯಾನ್ಸಲ್ ಆಗತ್ತೆ. ಇದೀಗ ನಾಳೆ ದೋಹಾದಲ್ಲಿ ಮತ್ತೆ ಶಾಂತಿ ಒಪ್ಪಂದದ ಮಾತುಕತೆ ನಡೆಯುತ್ತೆ ಎನ್ನುವಂಥ ಒಂದಷ್ಟು ವಿಚಾರಗಳಿದೆ. ಹೀಗಾಗಿ ಇಡೀ ಜಗತ್ತು ಕಾಯ್ತಾ ಕೂತಿದೆ ಏನಾಗಬಹುದು ನಾಳೆ ಅಂತ. ಇದರ ಜೊತೆಗೆ ಹಾರ್ಮುಜ್ ಜಲಸಂಧಿಯಲ್ಲಿ ಒಂದಷ್ಟು ನಿರ್ಬಂಧಗಳಿದೆ, ಅದನ್ನು ಸಡಿಲಿಕೆ ಮಾಡಬೇಕು, ಕಂಪ್ಲೀಟ್ ಆಗಿ ಕಂಟ್ರೋಲ್ನ ನನಗೆ ಕೊಡಬೇಕು ಅನ್ನೋದು ಇರಾನ್ನ ವಾದ. ಆದರೆ ಇದರ ಜೊತೆಗೆ ಇದಕ್ಕೆ ಅಮೆರಿಕ ಮೇ ಬಿ ಒಪ್ಪೋದು ಬಹಳ ಕಷ್ಟ, ಯಾಕಂದರೆ ಅಮೆರಿಕ ಕೂಡ ಹಾರ್ಮುಜ್ ಜಲಸಂಧಿಯಲ್ಲಿ ತನ್ನ ಆಧಿಪತ್ಯವನ್ನು ಸ್ಥಾಪನೆ ಮಾಡೋದಕ್ಕೆ ಕಾಯ್ತಾ ಇದೆ. ಹಾಗೆ ಒಂದಷ್ಟು ವಿಚಾರಗಳು ಈಗ ಇಷ್ಟು ದಿನ ಯುದ್ಧ ಆಗಿದೆ. ಈ ಯುದ್ಧದಲ್ಲಿ ಏನಾದರೂ ಅಕಸ್ಮಾತ್ ಇರಾನ್ ಸಂಧಾನಕ್ಕೆ ಒಪ್ಪಿದ್ರೆ ಅಥವಾ ಅಮೆರಿಕ ಹೇಳಿರುವಂಥ ಕಂಡೀಷನ್ಸ್ಗಳಿಗೆ ಇರಾನ್ ಒಪ್ಪಿದ್ರೆ ಅಮೆರಿಕಾದ ಹತ್ರ ಏನು ಇರಾನ್ನ ಆಸ್ತಿ ಇದೆ ಅಥವಾ ಒಂದಷ್ಟು ದುಡ್ಡಿದೆ, ಅದು $6 ಶತಕೋಟಿ ಹಣ ಅಂತ ಹೇಳಲಾಗ್ತಾ ಇದೆ. ಅಂದರೆ ಇದು ಯಾವುದೇ ರೀತಿ ಅಮೆರಿಕ ಇರಾನ್ಗೆ ಮಾಡ್ತಾ ಇರುವಂಥ ಸಹಾಯ ಅಲ್ಲ ಅಥವಾ ಅನುದಾನ ಕೂಡ ಅಲ್ಲ, ಬದಲಿಗೆ ಇದು ಇರಾನ್ದೇ ಹಣ. ಇದು ಈ ಹಿಂದೆ ಕೆಲವೊಂದಿಷ್ಟು ವಿಚಾರಗಳಲ್ಲಿ ಈ ಇರಾನ್ನ ಹಣವನ್ನ ಅಥವಾ ಆಸ್ತಿಯನ್ನ ಅಮೆರಿಕ ಮುಟ್ಟುಗೋಲು ಹಾಕೊಂಡಿರುತ್ತೆ. ಇದನ್ನ ರಿಲೀಸ್ ಮಾಡುವಂಥ ಒಂದು ಭರವಸೆ ಕೂಡ ಸಿಕ್ಕಿದೆ. ಹೀಗಾಗಿ ಆರ್ಥಿಕವಾಗಿ ಇದು ಇರಾನ್ಗೆ ಅತಿ ದೊಡ್ಡ ಲಾಭ ಅಥವಾ ಒಂದು ರೀತಿ ಸುಧಾರಿಸ್ಕೊಳ್ಳುತ್ತೆ ಇರಾನ್ ಇಷ್ಟೊಂದು ಹಣ ಸಿಕ್ಕಿದ್ರೆ. ಯಾಕಂದ್ರೆ ಆಲ್ರೆಡಿ ಯುದ್ಧದಿಂದ ಸಾಕಷ್ಟು ಆರ್ಥಿಕವಾಗಿ ಕುಸಿತವನ್ನ ಕಂಡಿದೆ ಇರಾನ್. ಹೀಗಾಗಿ ಹಣ ಸಿಗುತ್ತೆ, ಆರ್ಥಿಕವಾಗಿ ಬಲ ಸಿಗುತ್ತೆ ಎನ್ನುವಂಥ ನಿಟ್ಟಿನಲ್ಲಿ ಅಕಸ್ಮಾತ್ ಇರಾನ್ ಏನಾದರೂ ಅಮೆರಿಕಾದ ಕಂಡೀಷನ್ಸ್ಗಳಿಗೆ ಒಪ್ಕೊಳ್ಳುತ್ತಾ ಏನು ಎತ್ತ ಎಲ್ಲವೂ ಕೂಡ ನಾಳೆ ಗೊತ್ತಾಗುತ್ತೆ. ಹಾಗಾದರೆ ಈ ಒಪ್ಪಂದಗಳಲ್ಲಿ ಏನೆಲ್ಲ ಇರುತ್ತೆ ಏನು ಎತ್ತ ಎಲ್ಲವನ್ನು ಕೂಡ ನೋಡ್ತಾ ಹೋಗೋಣ. ಮೊದಲನೇದಾಗಿ ಉಭಯ ದೇಶಗಳ ನೇರ ದಾಳಿ ಸದ್ಯಕ್ಕಂತೂ ಸ್ಥಗಿತವಾಗಿದೆ. ಈ ಹಿಂದೆ ಯಾವಾಗ ಶಾಂತಿ ಒಪ್ಪಂದ ಆಗಿತ್ತು, ಶಾಂತಿ ಒಪ್ಪಂದ ಆದಮೇಲೂ ಕೂಡ ನಿಯಮಗಳನ್ನು ಮೀರಿ ಒಂದಷ್ಟು ಗೊಂದಲಗಳು ಶುರುವಾಗಿತ್ತು. ಯಾವಾಗ ಆ ಗೊಂದಲ ಶುರುವಾಗೋದಕ್ಕೆ ಮುಖ್ಯ ಕಾರಣ ಅಂತ ಅಂದರೆ ಹಾರ್ಮುಜ್ ಜಲಸಂಧಿ ಮುಕ್ತವಾಗಿದ್ರೂ ಕೂಡ ಅಲ್ಲಿ ಒಂದು ಸಿಂಗಾಪುರದ
ಶಿಪ್ ಮೇಲೆ ಇರಾನ್ ಅಟ್ಯಾಕ್ ಮಾಡುತ್ತೆ. ಬಟ್ ಇರಾನ್ ಹೇಳುತ್ತೆ ಅದು ಬೇರೆ ರೂಟಲ್ಲಿ ಬರ್ತಾ ಇತ್ತು, ಅನಧಿಕೃತ ಮಾರ್ಗದಲ್ಲಿ ಚಲಿಸ್ತಾ ಇತ್ತು, ನಮ್ಮ ಹತ್ರ ಪರ್ಮಿಷನ್ ತಗೊಂಡಿರಲಿಲ್ಲ ಅಂತೆಲ್ಲ ಇರಾನ್ನ ವಾದ. ಬಟ್ ಅದು ಹೋಗ್ತಾ ಇದ್ದಿದ್ದು ಕರೆಕ್ಟ್ ಆದ ರೀತಿಯಲ್ಲಿ ಅನ್ನುವಂಥ ಮಾಹಿತಿ ಕೂಡ ಸಿಗ್ತಾ ಇದೆ. ಹೀಗಾಗಿ ಆ ವಿಚಾರವಾಗಿ ಒಂದಷ್ಟು ಗೊಂದಲಗಳಿತ್ತು. ಯಾವಾಗ ಶಿಪ್ ಮೇಲೆ ದಾಳಿಯನ್ನು ಮಾಡುತ್ತೆ ಇರಾನ್, ಆಗ ಹಾರ್ಮುಜ್ನಲ್ಲಿ ಡ್ರೋನ್ ದಾಳಿ ಶುರುವಾಗುತ್ತೆ. ಹಾಗೆ ಅಮೆರಿಕ ಕೂಡ ಇರಾನ್ ಮೇಲೆ ದಾಳಿ ಮಾಡುತ್ತೆ. ಇರಾನ್ ಅಮೆರಿಕಾದ ನೆಲೆಗಳು ಎಲ್ಲಿ ಗಲ್ಫ್ ರಾಷ್ಟ್ರಗಳಲ್ಲಿ ಎಲ್ಲೆಲ್ಲಿ ಅಮೆರಿಕಾದ ಮಿಲಿಟರಿ ನೆಲೆ ಇದೆ ಅದರ ಮೇಲೂ ಕೂಡ ದಾಳಿ ಮಾಡುತ್ತೆ, ಎಚ್ಚರಿಕೆಯನ್ನು ನೀಡುತ್ತೆ. ಇದೆಲ್ಲ ಆದಮೇಲೆ ಸಂಧಾನ ಮುರಿದು ಬೀಳುತ್ತೆ. ಆದರೆ ನಾಳೆ ದೋಹಾದಲ್ಲಿ ಮತ್ತೆ ಒಂದು ಮಹತ್ವದ ಸಂಧಾನ ಇದೆ. ಹೀಗಾಗಿ ಸದ್ಯಕ್ಕೆ ಉಭಯ ದೇಶಗಳ ನಡುವಿನ ನೇರ ದಾಳಿಗಳು ಸ್ಥಗಿತವಾಗಿದೆ. ಜಾಗತಿಕ ತೈಲ ಮಾರುಕಟ್ಟೆಯ ಹಿತದೃಷ್ಟಿಯಿಂದ ಅಮೆರಿಕ ಸಮ್ಮತಿಯನ್ನ ನೀಡಿದೆ ಎನ್ನುವಂಥ ಮಾಹಿತಿ ಕೂಡ ಸಿಗ್ತಾ ಇದೆ. ಸದ್ಯಕ್ಕೆ ಹಿಂದೆ ಸರಿಯೋಣ ಅಂತ ಪರಸ್ಪರ ಅಮೆರಿಕ ಹಾಗೂ ಇರಾನ್ ಒಪ್ಪಿಗೆಯನ್ನು ಸೂಚಿಸಿವೆ ಎನ್ನುವಂಥ ಮಾಹಿತಿ, ಅಂದರೆ ನಾಳಿನ ಸಂಧಾನಕ್ಕೆ. ಆದರೆ ನಾಳಿನ ಸಂಧಾನದಲ್ಲಿ ಏನಾಗುತ್ತೆ ಗೊತ್ತಿಲ್ಲ. ಹಾರ್ಮುಜ್ ಜಲಸಂಧಿ ಮೇಲೆ ಹಕ್ಕನ್ನು ಸಾಧಿಸೋದಕ್ಕೆ ಇರಾನ್ ಹೊಸ ತಂತ್ರವನ್ನೇ ರೂಪಿಸ್ತಾ ಇದೆ. ಅಂದರೆ ಈ ಟೋಲು ಅದು ಇದು ಅಥವಾ ನನ್ನ ಪರ್ಮಿಷನ್ ತಗೊಳ್ಬೇಕು ಅಂತೆಲ್ಲ ಏನು ಹೇಳ್ತಾ ಇದೆ, ಇದು ಹೊಸ ತಂತ್ರ ಆಗಿದ್ರೂ ಕೂಡ ಜಾಗತಿಕ ತೈಲ ಮಾರುಕಟ್ಟೆಯ ಹಿತದೃಷ್ಟಿಯಿಂದ ಸದ್ಯಕ್ಕೆ ಉಭಯ ದೇಶಗಳ ನಡುವಿನ ನೇರ ಮಿಲಿಟರಿ ದಾಳಿಗಳನ್ನು ಸ್ಟಾಪ್ ಮಾಡೋದಕ್ಕೆ ಅಮೆರಿಕ ಸಮ್ಮತಿಯನ್ನು ನೀಡಿದೆ. ಹೀಗಾಗಿ ಪರಿಸ್ಥಿತಿ ಮತ್ತಷ್ಟು ವಿಕೋಪಕ್ಕೆ ಹೋಗೋದನ್ನು ತಡೆಯೋದಕ್ಕೆ ಸದ್ಯಕ್ಕೆ ಹಿಂದೆ ಸರಿಯೋಣ ಅಂತ ಪರಸ್ಪರ ಅಮೆರಿಕ ಹಾಗೆ ಇರಾನ್ ಒಪ್ಕೊಂಡಿದೆ. ಸದ್ಯಕ್ಕೆ ಒಂದು ಸಂಘರ್ಷಕ್ಕೆ ಬ್ರೇಕ್ ನೀಡಿ ಮಾತುಕತೆಯ ಮೂಲಕ ಏನು ಈ ಬಿಕ್ಕಟ್ಟಿದೆ ಈ ಬಿಕ್ಕಟ್ಟನ್ನು ಸಾಲ್ವ್ ಮಾಡ್ಕೊಳ್ಳೋಣ ಅಂತ ಒಪ್ಪಿಗೆಯನ್ನು ಸೂಚಿಸಿವೆ. ಆದರೆ ನಾಳಿನ ಸಂಧಾನ ಸಭೆಯಲ್ಲಿ ದೋಹಾದಲ್ಲಿ ನಡೀತಾ ಇರುವಂಥ ಒಂದು ಮೀಟಿಂಗ್ನಲ್ಲಿ ಅಲ್ಲಿ ಮತ್ತೇನು ಉಲ್ಟಾ ಹೊಡಿತಾವೆ ಎರಡು ರಾಷ್ಟ್ರಗಳು ಗೊತ್ತಿಲ್ಲ. ಆದರೆ ಮತ್ತೊಂದು ಕಡೆ ನಾನು ಆಗಲೇ ಹೇಳಿದೆ, ಇರಾನ್ನ ಹಣ ಏನಿತ್ತು ಅಥವಾ ಆಸ್ತಿ ಏನಿತ್ತು ಅದನ್ನು ಅಮೆರಿಕ ಮುಟ್ಟುಗೋಲು ಹಾಕೊಂಡಿತ್ತು ಈ ಹಿಂದೆ. ಅದು ಹಿಸ್ಟ್ರಿ, ಅದನ್ನು ನಾನು ಆಮೇಲೆ ಹೇಳ್ತಾ ಹೋಗ್ತೀನಿ. ಆ ಹಣ ಈಗ ಮತ್ತೆ ಇರಾನ್ನ ಖಜಾನೆಗೆ ಬರುತ್ತಾ ಎನ್ನುವಂಥ ಪ್ರಶ್ನೆಗಳು ಮೂಡ್ತಾ ಇದೆ. ಇರಾನ್ ಖಜಾನೆಗೆ $6 ಬಿಲಿಯನ್ ಬರುತ್ತಾ ಹಾಗಾದ್ರೆ ಎನ್ನುವಂಥ ಪ್ರಶ್ನೆ. ಮುಟ್ಟುಗೋಲು ಹಾಕೊಂಡಿದ್ದ ಇರಾನ್ ಹಣ ರಿಲೀಸ್ ಆಗುತ್ತಾ? ಕತಾರ್ನಿಂದ $6 ಶತಕೋಟಿ ಬಿಡುಗಡೆ ಮಾಡ್ತೇವೆ ಅಂತ ಅಧ್ಯಕ್ಷ ಪೆಜೆಶ್ಕಿಯಾನ್ ಕೂಡ ಹೇಳಿದ್ದಾರೆ. ಕದನ ವಿರಾಮ ಒಪ್ಪಂದದ ಭಾಗವಾಗಿ ಈ ರೀತಿ ಒಂದು ಆರ್ಥಿಕ ನೆರವು ಸಿಗುತ್ತಾ ಇರಾನ್ಗೆ ಕಾದು ನೋಡಬೇಕು. ಜೊತೆಗೆ ಯಾವಾಗ ಈ ರೀತಿ ಒಂದು ಮಾಹಿತಿ ಸಿಕ್ತೋ, ಹಣ ರಿಲೀಸ್ ಆಗುತ್ತೆ ಅಂತ ಮಾಹಿತಿ ಸಿಕ್ತೋ, ಆಗ ಇದು ಇರಾನ್ ಜನತೆಗೆ ಸಿಕ್ಕ ದೊಡ್ಡ ಜಯ ಅಂತ ಟೆಹರಾನ್ ಹೇಳ್ತಾ ಇದೆ. ಆದರೆ ಈ ಹಣ ರಿಲೀಸ್ ಬಗ್ಗೆ ಇನ್ನೂ ಕೂಡ ಅಧಿಕೃತ ಮುದ್ರೆಯನ್ನ ಅಮೆರಿಕ ಒತ್ತಿಲ್ಲ. ಅಂದರೆ ಅಧಿಕೃತವಾಗಿ ಅದೇನು ಹೇಳ್ಕೊಂಡಿಲ್ಲ, ಹಣವನ್ನು ರಿಲೀಸ್ ಮಾಡ್ತೀವಿ ಅಂತ ಏನೂ ಹೇಳಿಲ್ಲ. ಹೀಗಾಗಿ ನಿಜವಾಗ್ಲೂ ಹಣ ರಿಲೀಸ್ ಆಗುತ್ತಾ ಗೊತ್ತಿಲ್ಲ. ಆದರೆ ಈ ಹಣ ಯಾವ ಕಾರಣಕ್ಕೆ ಮುಟ್ಟುಗೋಲು ಹಾಕೊಂಡಿದೆ ಅಮೆರಿಕ ಅಂತ ನೋಡ್ತಾ ಹೋಗೋದಾದ್ರೆ, ಈ ಹಣ ಏನಿದೆ ಇದು ಹಿಂದೆ ಸೌತ್ ಕೊರಿಯಾ ಬ್ಯಾಂಕುಗಳಲ್ಲಿ ಸಿಲುಕಿದ್ದ ಇರಾನ್ನ ತೈಲ ಮಾರಾಟದ ಆದಾಯ. ಇದು ಇರಾನ್ದೇ ಹಣ. ಬದಲಿಗೆ ಇದು ಯಾವುದು ಅಮೆರಿಕ ಕಡೆಯಿಂದ ಯುದ್ಧದ ವಿಚಾರವಾಗಿ ನೀಡ್ತಾ ಇರುವಂಥ ಯಾವುದೇ ನೆರವಲ್ಲ, ಸಹಾಯ ಅಲ್ಲ, ಅನುದಾನ ಅಲ್ಲ. ಬದಲಿಗೆ ಇದು ಇರಾನ್ದೇನೆ ತೈಲ ಮಾರಾಟದ ಆದಾಯ. 2023ರಲ್ಲಿ ಅಮೆರಿಕ ಇರಾನ್ ಖೈದಿಗಳ ವಿನಿಮಯ ಒಪ್ಪಂದದ ಭಾಗವಾಗಿ ಸುಮಾರು $6 ಬಿಲಿಯನ್ ಅನ್ನು ಕತಾರ್ನ ಬ್ಯಾಂಕ್ ಖಾತೆಗಳಿಗೆ ವರ್ಗಾಯಿಸಲಾಯಿತು. ಬಟ್ ಅದು ಅಲ್ಲೇ ಸ್ಟ್ರಕ್ ಆಗಿದೆ, ಅದು ಮತ್ತೆ ಇರಾನ್ಗೆ ಸಿಗಲಿಲ್ಲ. ಹೀಗಾಗಿ ನಾಳೆ ನಡೆಯುವಂಥ ಒಪ್ಪಂದದಲ್ಲಿ ಈ ಬಗ್ಗೆಯೂ ಕೂಡ ಒಂದಷ್ಟು ವಿಚಾರಗಳು ಅಥವಾ ನಿರ್ಧಾರಗಳನ್ನು ಕೈಗೊಳ್ಳುವಂಥ ಸಾಧ್ಯತೆ ಕೂಡ ಇದೆ. ಇದರ ಜೊತೆಗೆ ನಾವು ಈ ಜಿ ಕನ್ನಡ ನ್ಯೂಸ್ DNA ಪ್ರತಿದಿನವೂ ಇದ್ರ ಬಗ್ಗೆ ಹೇಳ್ತಾನೆ ಇದ್ದೀವಿ. ಸದ್ಯಕ್ಕಂತೂ ಯುದ್ಧ ನಡೀತಾ ಇರೋದು ಇರಾನ್ ಅಥವಾ ಅಮೆರಿಕ ಅಲ್ಲ, ಅದಕ್ಕಿಂತ ಹೆಚ್ಚಾಗಿ ಸ್ಟ್ರೇಟ್ ಆಫ್ ಹಾರ್ಮುಜ್ನಲ್ಲಿ. ಸ್ಟ್ರೇಟ್ ಆಫ್ ಹಾರ್ಮುಜ್ ಸದ್ಯಕ್ಕಂತೂ ಯುದ್ಧದ ಹಾಟ್ಸ್ಪಾಟ್ ಆಗಿದೆ. ಈ ಹಾರ್ಮುಜ್ನಲ್ಲಿ ಇರಾನ್ ಟೋಲ್ ತಂತ್ರವನ್ನು ಅಥವಾ ಅಸ್ತ್ರವನ್ನು ಪ್ರಯೋಗ ಮಾಡೋದಕ್ಕೆ ಮುಂದಾಗಿದೆ. ಹಾರ್ಮುಜ್ ನಿರ್ವಹಣೆಗೆ ಒಮಾನ್ ಜೊತೆ ಇರಾನ್ ಒಂದು ಗುಪ್ತವಾದಂಥ ಸಭೆಯನ್ನು ನಡೆಸಿದೆ ಎನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಜೊತೆಗೆ ಅಂತಾರಾಷ್ಟ್ರೀಯ ಹಡಗುಗಳಿಗೆ ಸೇವಾ ಶುಲ್ಕವನ್ನು ವಿಧಿಸೋದಕ್ಕೆ ಚಿಂತನೆಯನ್ನ ನಡೆಸ್ತಾ ಇದೆ. ಆದರೆ ಇರಾನ್ನ ಈ ಟೋಲ್ ಪ್ರಸ್ತಾವನೆ ಏನಿದೆ ಅಮೆರಿಕ ತೀವ್ರ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದೆ. ಅಕಸ್ಮಾತ್ ಈಗ ಯಾವುದೋ ಒಂದು ದಾರಿನಲ್ಲಿ ನಾವು ಯಾರಿಗೋ ಒಬ್ಬರಿಗೆ ದುಡ್ಡು ಕೊಟ್ಟು ಆ ದಾರಿಯಲ್ಲಿ ನಾವು ಪಾಸ್ ಆಗ್ತೀವಿ ಅಂತ ಅಂದರೆ ಅದರ ಅರ್ಥ ಏನು? ಆ ದಾರಿಯ ಕಂಪ್ಲೀಟ್ ಕಂಟ್ರೋಲ್ ಆ ಪರ್ಸನ್ ಹತ್ರ ಇರುತ್ತೆ ಅಂತ. ಹೀಗಾಗಿ ಈ ರೀತಿ ಆಗಬಾರ್ದು ಎನ್ನುವಂಥ ನಿಟ್ಟಿನಲ್ಲಿ ಅಮೆರಿಕ ಇದಕ್ಕೆ ತೀವ್ರ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದೆ. ಅಕಸ್ಮಾತ್ ಏನಾದರೂ ಟೋಲ್ ಬಂದರೆ ಆಗ ಕಂಪ್ಲೀಟ್ ಕಂಟ್ರೋಲ್ ಇರಾನ್ಗೆ ಹೋಗ್ಬಿಡುತ್ತೆ. ಹಾರ್ಮುಜ್ ಜಲಸಂಧಿಯ ಕಂಪ್ಲೀಟ್ ಕಂಟ್ರೋಲ್ ಇರಾನ್ಗೆ ಹೋಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಈ ಪ್ರಸ್ತಾವನೆಗೆ ಅಮೆರಿಕ ಕಡೆಯಿಂದ ತೀವ್ರ ವಿರೋಧ ವ್ಯಕ್ತವಾಗ್ತಾ ಇದೆ. ಇದು ಅಂತಾರಾಷ್ಟ್ರೀಯ ಜಲಮಾರ್ಗ, ಇದರಲ್ಲಿ ಎಲ್ಲ ದೇಶಗಳಿಗೂ ಕೂಡ ಹಕ್ಕಿದೆ. ಈ ಸ್ಟ್ರೇಟ್ ಆಫ್ ಹಾರ್ಮುಜ್ ಕೇವಲ
ಇರಾನ್ನ ಆಸ್ತಿ ಮಾತ್ರ ಅಲ್ಲ, ಇದು ಅಂತಾರಾಷ್ಟ್ರೀಯ ಜಲಮಾರ್ಗ. ಹೀಗಾಗಿ ಇಲ್ಲಿ ಶುಲ್ಕವನ್ನ ವಿಧಿಸುವಂತಿಲ್ಲ ಅಂತ US ಹೇಳ್ತಾ ಇದೆ. ಜಲಸಂಧಿಯ ಮೇಲೆ ಸಾರ್ವಭೌಮತ್ವ ಸ್ಥಾಪಿಸೋದಕ್ಕೆ ಟೆಹರಾನ್ ಒಂದ್ ಕಡೆ ಕಸರತ್ತನ್ನ ಮಾಡ್ತಾ ಇದೆ. ಹೀಗಾಗಿ ಈ ಉಭಯ ದೇಶಗಳ ನಡುವೆ ಈ ವಿಚಾರ ತೀವ್ರ ವಿವಾದಕ್ಕೆ ಕಾರಣವಾಗಿದೆ. ನಾಳಿನ ದೋಹಾ ಮಾತುಕತೆಯಲ್ಲಿ ಈ ಟೋಲ್ ವಿಷಯನೇ ಒಂದು ಪ್ರಮುಖ ಅಜೆಂಡಾ ಕೂಡ ಆಗಬಹುದು. ಹೀಗಾಗಿ ಏನಾಗುತ್ತೆ ನಾಳೆ ಕಾದು ನೋಡಬೇಕು. ಇದರ ಜೊತೆಗೆ ಖಮೇನಿಯ ಅಂತ್ಯಕ್ರಿಯೆ ಫೆಬ್ರವರಿ 28ರಂದು ಆಯತೊಲ್ಲಾ ಅಲಿ ಖಮೇನಿ ಹತ್ಯೆಯಾಗತ್ತೆ. ಅದಾದ್ಮೇಲೆ ಇಲ್ಲಿವರೆಗೂ ಕೂಡ ಅಂತ್ಯಕ್ರಿಯೆ ನಡೆದಿಲ್ಲ. ಅದಕ್ಕೆ ಸಾಕಷ್ಟು ಕಾರಣಗಳಿದೆ. ಇದರ ಜೊತೆಗೆ ಜುಲೈನಲ್ಲಿ ಅವರ ಅಂತ್ಯಕ್ರಿಯೆ ನಡೆಯುತ್ತೆ ಅನ್ನುವಂಥ ಮಾಹಿತಿ ಸಿಕ್ಕಿದೆ. ಅದು ಕೂಡ ಕನ್ಫರ್ಮ್ ಕೂಡ ಆಗಿದೆ. ಆದರೆ ಈ ಖಮೇನಿ ಅಂತ್ಯಕ್ರಿಯೆಗೆ ಭಾರತಕ್ಕೂ ಕೂಡ ಇನ್ವಿಟೇಷನ್ ಬಂದಿರೋದು ನಾವು ಈ ಹಿಂದೆ ಕೂಡ ಪ್ರಸ್ತಾಪ ಮಾಡಿದ್ವಿ. ಪ್ರಧಾನಿ ಮೋದಿ ಅವರಿಗೆ ಒಂದು ಆಹ್ವಾನ ಬಂದಿದೆ. ಭಾರತದಿಂದ ಯಾರು ಹೋಗ್ತಾರೆ? ಹಾಗಾದ್ರೆ ಮೋದಿ ಅವರಂತೂ ಹೋಗೋದಿಲ್ಲ ಎನ್ನುವಂಥ ಮಾಹಿತಿ ಇದೆ. ಆದರೆ ಖಮೇನಿ ಅಂತ್ಯಕ್ರಿಯೆಗೆ ಭಾರತದ ನಾಯಕರು ಹೋಗ್ತಾ ಇದ್ದಾರೆ. ಜುಲೈ 4ರಿಂದ 9ರವರೆಗೆ ಆಯತೊಲ್ಲಾ ಅಲಿ ಖಮೇನಿ ಅಂತ್ಯಕ್ರಿಯೆಯ ವಿಧಿವಿಧಾನಗಳು ನಡೆಯುತ್ತೆ. ಎಲ್ಲ ಕಡೆ ಅಂದರೆ ಮೇಜರ್ ಸಿಟೀಸ್ಗಳಲ್ಲಿ, ಇರಾನ್ನ ಮೇಜರ್ ಸಿಟೀಸ್ಗಳಲ್ಲಿ ಒಂದು ಪ್ರೊಸೆಷನ್ ಕೂಡ ನಡೆಸಬೇಕು ಎನ್ನುವಂಥ ತೀರ್ಮಾನ ಇದೆ. ಈ ಅಂತ್ಯಕ್ರಿಯೆಯ ವಿಧಿವಿಧಾನ 4ರಿಂದ 9ರವರೆಗೆ ನಡೆಯುತ್ತೆ, 5 ದಿನಗಳ ಕಾಲ. ಭಾರತದ ಪರವಾಗಿ ಯಾರು ಹೋಗ್ತಾರೆ ಅನ್ನುವಂಥ ಪ್ರಶ್ನೆ ಇತ್ತು. ಭಾರತದ ಪರವಾಗಿ ಬಿಹಾರದ ರಾಜ್ಯಪಾಲರು SA ಹಸ್ನೈನ್ ಭಾಗಿಯಾಗ್ತಾರೆ. ಜೊತೆಗೆ ಕೇಂದ್ರ ಸಚಿವ ಪಬಿತ್ರಾ ಮಾರ್ಗರೀಟಾ ಕೂಡ ಟೆಹರಾನ್ಗೆ ಪ್ರಯಾಣವನ್ನು ಬೆಳೆಸ್ತಾರೆ ಎನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಮೋದಿ ಅವರಿಗೆ ಇರಾನ್ನಿಂದ ವಿಶೇಷ ಆಹ್ವಾನ ಬಂದಿತ್ತು. ಈ ಬಗ್ಗೆ ನಾವು ಜಿ ಕನ್ನಡ ನ್ಯೂಸ್ DNA-ನಲ್ಲಿ ಒಂದು ವಿಸ್ತೃತ ವರದಿಯನ್ನು ಕೂಡ ನೀಡಿದ್ವಿ. ಆದರೆ ಮೋದಿ ಅವರು ಒಂದಷ್ಟು ಕಾರಣಗಳಿಗಾಗಿ ಹೋಗ್ತಾ ಇಲ್ಲ. ಯಾಕಂದರೆ ಬೇರೆ ದೇಶಗಳಿಗೆ ಅವರಿಗೆ ಅವತ್ತು ಪ್ರವಾಸ ನಿಗದಿಯಾಗಿದೆ, ಸಭೆಗಳಿದೆ. ಹೀಗಾಗಿ ಅವರು ಹೋಗ್ತಾ ಇಲ್ಲ. ಹಾಗೆ ಈ ಅಂತ್ಯಕ್ರಿಯೆಯಲ್ಲಿ ಟೆಹರಾನ್ನಿಂದ ಮಷಾದ್ವರೆಗೂ ಕೂಡ ಒಂದು ಬೃಹತ್ ಯಾತ್ರೆ ನಡೆಯುತ್ತಂತೆ ಅವತ್ತು. ಜೊತೆಗೆ ಸಾಕಷ್ಟು ಜನ ಅಲ್ಲಿ ಸೇರುವಂಥ ಸಾಧ್ಯತೆ ಇದೆ. ಹೀಗಾಗಿ ವ್ಯವಸ್ಥೆ ಸರಿಯಾಗಿರಬೇಕು. ಯುದ್ಧದ ವಾತಾವರಣ ಇದೆ. ಅಕಸ್ಮಾತ್ ಓಕೆ, ನಾಳೆ ಏನಾದ್ರು ಶಾಂತಿ ಒಪ್ಪಂದ ಸಕ್ಸಸ್ ಆದರೆ ಓಕೆ, ಬಟ್ ವಾಟ್ ಇಫ್ ಆ ಶಾಂತಿ ಒಪ್ಪಂದ ಸಕ್ಸಸ್ ಆಗಲಿಲ್ಲ ಅಂತ ಅಂದರೆ ಸೆಕ್ಯೂರಿಟಿ ತುಂಬ ಮುಖ್ಯ ಆಗುತ್ತೆ. ಏಕೆಂದರೆ ಒಬ್ಬ ಮಾಜಿ ಸರ್ವೋಚ್ಚ ನಾಯಕ, ಆತನ ಅಂತ್ಯಕ್ರಿಯೆ ಅಂತ ಅಂದರೆ ಅಲ್ಲಿ ಇರಾನ್ನ ಪ್ರಭಾವಿ ನಾಯಕರು ಎಲ್ಲರೂ ಕೂಡ ಭಾಗಿಯಾಗ್ತಾರೆ. ಅವರಿಗೆ ಸೆಕ್ಯೂರಿಟಿ ಮುಖ್ಯ ಆಗುತ್ತೆ. ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಬರ್ತಾರೆ. ಇತಿಹಾಸದಲ್ಲೇ ಇದು ಅತ್ಯಂತ ಜನರು ಸೇರುವಂತಹ ಒಂದು ಅಂತ್ಯಕ್ರಿಯೆ ಆಗಲಿದೆ. ಹೀಗಾಗಿ ಸೆಕ್ಯೂರಿಟಿ ಮುಖ್ಯವಾಗುತ್ತೆ. ಟೆಹರಾನ್ನಿಂದ ಮಷಾದ್ವರೆಗೂ ಕೂಡ ಬೃಹತ್ ಯಾತ್ರೆಯನ್ನು ಕೈಗೊಳ್ಳಲಾಗಿದೆ. ಆದರೆ ಈ ಒಂದು ಅಂತ್ಯಕ್ರಿಯೆಗೆ ಮೋದಿ ಅವರು ಹೋಗ್ತಾ ಇಲ್ಲ ಅನ್ನೋದು ಕನ್ಫರ್ಮ್ ಆಗಿದೆ. ಜೊತೆಗೆ ನಾನು ಸ್ಟಾರ್ಟಿಂಗಲ್ಲೇ ಹೇಳಿದೆ, ಸುಪ್ರೀಂ ಕೋರ್ಟ್ನಿಂದ ಒಂದು ತೀರ್ಪು ಬಂದಿದೆ. ಇದು ಟ್ರಂಪ್ ಅವರಿಗೆ ಆನೆ ಬಲ ತಂದಿದೆ ಅಂತ. ಏನು ತೀರ್ಪು ಹಾಗಾದ್ರೆ ನೋಡ್ತಾ ಹೋಗೋಣ. ಅಮೆರಿಕಾದಲ್ಲಿ ಟ್ರಂಪ್ ಸುಪ್ರೀಂ ಪವರ್ ಅನ್ನ ದಕ್ಕಿಸ್ಕೊಂಡಿದ್ದಾರೆ. ಯಾವ ರೀತಿ? ಅಧೀನ ಅಧಿಕಾರಿಗಳ ವಜಾಕ್ಕೆ ಅಧ್ಯಕ್ಷರಿಗೆ ಪೂರ್ಣ ಅಧಿಕಾರ ಇರುತ್ತೆ. ಅಂದರೆ ಟ್ರಂಪ್ ಅವರಿಗೆ ಕೊಟ್ಟಿರುವಂಥ ಸೂಪರ್ ಪವರ್ ಸುಪ್ರೀಂ ಕೋರ್ಟ್ ಕಡೆಯಿಂದ. ಈ ಬಗ್ಗೆ ಸುಪ್ರೀಂ ಕೋರ್ಟ್ ಒಂದು ಆದೇಶವನ್ನು ನೀಡಿದೆ. ಟ್ರಂಪ್ ಅಧಿಕಾರಕ್ಕೆ ಆನೆ ಬಲ ನೀಡಿದೆ ಅಮೆರಿಕಾದ ಸುಪ್ರೀಂ ತೀರ್ಪು. ಸರ್ಕಾರದ ಸ್ವಾಯತ್ತ ಸಂಸ್ಥೆಗಳ ಮೇಲೂ ಈಗ ವೈಟ್ ಹೌಸ್ ಕಂಪ್ಲೀಟ್ ಆಗಿ ಹಿಡಿತವನ್ನು ಸಾಧಿಸುತ್ತೆ. ಇದು ಅಧ್ಯಕ್ಷೀಯ ಅಧಿಕಾರದ ಐತಿಹಾಸಿಕ ಜಯ ಅಂತ ಟ್ರಂಪ್ ಹೇಳ್ತಾ ಇದ್ದಾರೆ. ವಿದೇಶಾಂಗ ನೀತಿಯಲ್ಲಿ ಕಠಿಣ ನಿರ್ಧಾರ ಕೈಗೊಳ್ಳೋದಕ್ಕೆ ಟ್ರಂಪ್ಗೆ ಈ ರೀತಿ ಒಂದು ಬಲವನ್ನ ನೀಡಲಾಗಿದೆ. ಇರಾನ್ ಜೊತೆಗಿನ ಯುದ್ಧ, ಹಾಗೆ ಈ ಬಿಕ್ಕಟ್ಟಿನ ನಡುವೆ ನಾವು ನೋಡ್ತಾ ಇದ್ವಿ, ಈ ಯುದ್ಧದ ವಿಚಾರವಾಗಿ ಸಾಕಷ್ಟು ತಮ್ಮ ರಾಷ್ಟ್ರದಲ್ಲೇ ಟ್ರಂಪ್ಗೆ ಭಾರಿ ಹಿನ್ನಡೆಯಾಗಿತ್ತು. ತಮ್ಮ ಪಕ್ಷದವರೇ ಉಲ್ಟಾ ಮತವನ್ನು ಅಥವಾ ವಿರೋಧವಾಗಿ ಮತವನ್ನು ಚಲಾವಣೆ ಮಾಡಿದ್ರು. ಈ ಯುದ್ಧದ ವಿಚಾರವಾಗಿ ಟ್ರಂಪ್ ಅವರ ವಿರೋಧನೇ ಹೋಗಿದ್ರು. ಆದರೆ ಇದೀಗ ಡೊನಾಲ್ಡ್ ಟ್ರಂಪ್ ರಾಜಕೀಯವಾಗಿ ಮತ್ತಷ್ಟು ಬಲಿಷ್ಠವಾಗಿದ್ದಾರೆ. ಸರ್ಕಾರದ ಸ್ವಾಯತ್ತ ಸಂಸ್ಥೆಗಳ ಅಧೀನ ಅಧಿಕಾರಿಗಳು ಹಾಗೆ ಮುಖ್ಯಸ್ಥರನ್ನ ಸಸ್ಪೆಂಡ್ ಮಾಡುವಂತಹ ಪೂರ್ಣ ಅಧಿಕಾರ ಅಧ್ಯಕ್ಷರಿಗೆ ಇದೆ ಅಂತ ಅಮೆರಿಕ ಸುಪ್ರೀಂ ಕೋರ್ಟ್ ನೀಡಿರುವಂಥ ಒಂದು ಮಹತ್ವದ ತೀರ್ಪೇನಿದೆ ಟ್ರಂಪ್ ಅಧಿಕಾರಕ್ಕೆ ಆನೆ ಬಲವನ್ನ ತಂದಿದೆ. ಈಗ ವೈಟ್ ಹೌಸ್ ಸರ್ಕಾರದ ಸ್ವಾಯತ್ತ ಸಂಸ್ಥೆಗಳ ಮೇಲೂ ಕೂಡ ಪೂರ್ಣ ಹಿಡಿತ ಸಾಧಿಸಲು ನೆರವಾಗುವ ಈ ನಿರ್ಧಾರವನ್ನ ಟ್ರಂಪ್ ಅಧ್ಯಕ್ಷೀಯ ಅಧಿಕಾರದ ಐತಿಹಾಸಿಕ ಜಯ ಅಂತ ಅವರು ಬಣ್ಣಿಸಿದ್ದಾರೆ. ಅಷ್ಟೇ ಅಲ್ಲದೆ ಈ ತೀರ್ಪಿನಿಂದಾಗಿ ಇರಾನ್ ವಿರುದ್ಧದ ಕಾರ್ಯಾಚರಣೆ ಹಾಗೂ ವಿದೇಶಾಂಗ ನೀತಿಯಲ್ಲಿ ಒಂದಿಷ್ಟು ಕಠಿಣ ನಿರ್ಧಾರಗಳನ್ನು ಕೈಗೊಳ್ಳೋದಕ್ಕೆ ಟ್ರಂಪ್ಗೆ ಕಾನೂನಿನ ಬಲ ಕೂಡ ಸಿಕ್ಕಂತಾಗಿದೆ. ಯಾವುದೇ ಅಂದರೆ ತಮ್ಮ ಹಾದಿಗೆ ಈ ವಿಚಾರವಾಗಿ ಯಾವುದೇ ಅಧಿಕಾರಿಗಳು ಅಡ್ಡ ಬಂದರೂ ಕೂಡ ಅವರನ್ನ ರಾಜಾರೋಷವಾಗಿ ಕಿತ್ತು ಬಿಸಾಕುವಂತಹ ಒಂದು ಅಧಿಕಾರ ಅಥವಾ ಸೂಪರ್ ಪವರ್ ಟ್ರಂಪ್ಗೆ ಇರುತ್ತೆ. ಹೀಗಾಗಿ ಈ ಪವರ್ನ ಟ್ರಂಪ್ ಅವರು ಯಾವ ರೀತಿ ಬಳಸ್ಕೊಳ್ತಾರೆ ಎಲ್ಲವನ್ನೂ ಕೂಡ
ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕು. ಎಸ್ಪೆಷಲಿ ಯುದ್ಧದ ವಿಚಾರವಾಗಿ ಅವರ ನಿಲುವುಗಳು ಸಾಕಷ್ಟು ಜನರಿಗೆ ಇಷ್ಟ ಇರಲಿಲ್ಲ. ಅವರ ವಿರುದ್ಧವಾಗಿ ಸ್ಟೇಟ್ಮೆಂಟ್ಸ್ಗಳನ್ನ ಕೊಡ್ತಾ ಇದ್ರು. ಈಗ ಬಂದಿರುವಂಥ ಸೂಪರ್ ಪವರ್ನ ಬಳಸ್ಕೊಂಡು ಅವರು ಯಾವ ರೀತಿ ಮುಂದೆ ಅಂತಹ ಅಧಿಕಾರಿಗಳು ಅಥವಾ ಯಾರೇ ಅವ್ರ ವಿರುದ್ಧ ಬಂದರೂ ಕೂಡ ಅವರನ್ನು ಸಸ್ಪೆಂಡ್ ಮಾಡುವಂಥ ಅವಕಾಶ ಅವರಿಗಿದೆ, ಯಾವ ರೀತಿ ಸಾಕ್ತಾರೆ ಅಂತ ನೋಡಬೇಕು. ಮತ್ತೊಂದು ಕಡೆ ಒಟ್ಟಾರೆಯಾಗಿ ನಾಳೆ ದೋಹಾದಲ್ಲಿ ಏನೋ ಒಂದು ಮಹತ್ವದ ಮಾತುಕತೆ ನಡೆಯುತ್ತೆ. ಅದರ ಮೇಲೆ ಇಡೀ ಜಗತ್ತಿನ ಕಣ್ಣಿದೆ. ಇರಾನ್ನ ಆರ್ಥಿಕ ಸಂಕಷ್ಟ ಏನಿದೆ ಅಥವಾ ಬಹು ವರ್ಷಗಳ ಬೇಡಿಕೆ ಏನಿದೆ, ಆ ಆರ್ಥಿಕ ಸಂಕಷ್ಟಕ್ಕೆ ಮುಕ್ತಿ ಸಿಗುತ್ತಾ, ಅಥವಾ ಈ ಹಾರ್ಮುಜ್ ಜಲಸಂಧಿ ವಿಚಾರವಾಗಿ ನಾ ಕೊಡೆ ನೀ ಬಿಡೆ ಅಂತ ಎರಡೂ ರಾಷ್ಟ್ರಗಳು ಮತ್ತೆ ಈ ಒಂದು ಶಾಂತಿ ಒಪ್ಪಂದವನ್ನು ಬ್ರೇಕ್ ಮಾಡಿ ಮತ್ತೆ ಯಥಾಸ್ಥಿತಿ ಯುದ್ಧಕ್ಕೆ ಮರಳ್ತಾರಾ ಅಂತ ಕಾದು ನೋಡಬೇಕು.